ಓಕೆ, ಇನ್ನು ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಮುಗೀತು, 4-5 ದಿನ ಆಯ್ತು. ಆದ್ರೆ ಅದ್ರ ಇಂಪ್ಯಾಕ್ಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಬಹಳಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಏನು ಅಂತಂದ್ರೆ ಯಡಿಯೂರಪ್ಪೋತ್ಸವ ಆಯ್ತು, ಮುಂದೇನು ಬಿಜೆಪಿಯದ್ದು ಅಂತ. ಯಾಕೆ ಅಂದ್ರೆ ಬಿಜೆಪಿಯಲ್ಲಿ ಒಂದು ಅನಿರ್ದಿಷ್ಟತೆ ಇದೆ. ಏನು ಅಂತಂದ್ರೆ ನಾನು ಏನು ಚಿತ್ರದುರ್ಗ ಹೋಗಿದ್ದೆ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ, ನಾನು ಅನ್ಕೊಂಡೆ ಅಮಿತ್ ಶಾ ಅವರು ಬಂದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆಗ್ತಾರೆ ಅಂತ ಏನಾದ್ರೂ ಹೇಳ್ತಾರೇನೋ ಅಂತ ಮಾಡಿದ್ದೆ. ಆದ್ರೆ ಅವ್ರು ಅದ್ರ ಬಗ್ಗೆ ಏನು ಮಾತಾಡ್ಲೇ ಇಲ್ಲ. ಹಾಗೆ ನೋಡಿದ್ರೆ ಯಡಿಯೂರಪ್ಪ ಅಭಿಮಾನೋತ್ಸವ ಏನಿದೆ, ತಾವು ನೋಡ್ಬೋದು ಆ ಸ್ವಾಮೀಜಿಗಳು, ಈ ಎಲ್ಲಾ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ಳೋದಿದೆಯಲ್ಲ, ಅದು ಅಷ್ಟರ ಮಟ್ಟಿಗೆ ದೊಡ್ಡ ಸಾಧನೆ ನಿಮ್ಗೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಲ್ಲಿ ಪಂಚಪೀಠದ ಸ್ವಾಮಿಗಳು ಅವ್ರಿಗೊಂದು ಅಲ್ಲ, ನಾನು ಇದನ್ನ ಇದ್ದಾಗ ಹೇಳ್ತಾ ಇಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದೀನಿ. ಅವ್ರಿಗೊಂದ್ ಸ್ವಲ್ಪ ಒಂದ್ 2 ಇಂಚ್ ಮೇಲೆ ಕೇಳಬೇಕು ಅವ್ರದ್ದು ಗದ್ದುಗೆ ಅಥವಾ ಪೀಠ ಅಥವಾ ಅವ್ರ ಆಸನ, ಅವರ ಸಿಂಹಾಸನ. ಅಂಥದ್ರಲ್ಲಿ ಯಡಿಯೂರಪ್ಪನವ್ರಿಗೋಸ್ಕರ ಎಲ್ಲಾ ಜಾತಿ ಸಮುದಾಯಗಳ ಎಲ್ಲಾ ಸ್ವಾಮೀಜಿಗಳು ಬಂದು ಒಂದೇ ವೇದಿಕೆಯಲ್ಲಿ ಕೂತು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅಂದ್ರೆ ದಟ್ ಈಸ್ ದಿ ಕೆಪಾಸಿಟಿ. ಈಗ ಅಭಿಮಾನೋತ್ಸವದ ಮೂಲಕ ನನಗನ್ಸಿದ ಮಟ್ಟಿಗೆ ವಿಜಯೇಂದ್ರ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂತ ನೋಡಿ. ನಾನು ಎಷ್ಟು ಜನರನ್ನ ಸೇರಿಸಬಂತ ಕೆಪಾಸಿಟಿ ನನಗಿದೆ ಅಂತ. ಸುಮಾರು 5 ಲಕ್ಷಕ್ಕೆ ಹೆಚ್ಚು ಜನ, ನಾನು ಮೊನ್ನೆನೇ ಹೇಳ್ತಾ ಇದ್ದೆ, ಸೇರಿಸಿದ್ದಾರೆ. ಮಠಾಧಿಪತಿಗಳು ಬಂದಿದ್ದಾರೆ ಮತ್ತು ಅಮಿತ್ ಶಾ ಅವರನ್ನ ಕರೆಸಿದ್ದಾರೆ. ಇದೆಲ್ಲ ನೋಡಿದ್ರೆ ಅವರ ಶಕ್ತಿ ಸಾಮರ್ಥ್ಯಗಳನ್ನ ಸಾಬೀತು ಮಾಡುವಂತಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಕರ್ನಾಟಕವನ್ನ ಈ ಬಿಜೆಪಿ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡಿಲ್ವೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 2 ವರ್ಷ ಬಾಕಿ ಇದೆ. ಇಲ್ಲಿ ಯಾವ ಕ್ಲಾರಿಟಿನೂ ಇಲ್ಲ. ವಿಜೇಂದ್ರ ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಇವತ್ತು ಅವರ ಒಂದು ಅಭಿಮಾನೋತ್ಸವ ಮಾಡಿದ್ದಾರೆ. ಈಗ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಗಗಳಲ್ಲೂ ಅಭಿಮಾನೋತ್ಸವ ಮಾಡಿ ಆ ಮೂಲಕ ಬಿಜೆಪಿಯ ಕಾರ್ಯಕರ್ತರು ಒಗ್ಗಟ್ಟಾಗುವ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಒಂದು ಮೋಟಿವೇಟ್ ಆಗ್ತಾರೆ. ಮತ್ತೆ ಚಿತ್ರದುರ್ಗದಲ್ಲಿ ಎಲ್ಲೂ ಕೂಡ ಬಿಜೆಪಿ ಬಾವುಟ ಬಳಸಲಿಲ್ಲ. ಅದನ್ನ ನೀವು ನೋಡಿದ್ರೆ ಇಲ್ಲ, ನಾನು ಅಬ್ಸರ್ವ್ ಮಾಡಿದೆ. ಎಲ್ಲ ಕೇಸರಿ ಧ್ವಜ, ಭಗವದ್ ಧ್ವಜಗಳು ಇದ್ವೇ ಹೊರತು ಬಿಜೆಪಿಯ ಬಾವುಟಗಳು ಕಾಣಿಸ್ಲಿಲ್ಲ ಅಲ್ಲಿ. ಇದು ಪಕ್ಕಾ ಒಂದು ವೈಯಕ್ತಿಕ ಕಾರ್ಯಕ್ರಮದಂತೆ ಇತ್ತು. ಅದೇ ನೀವು ಪಕ್ಷದ ವತಿಯಿಂದ ಮಾಡಿದ್ರೆ ಇನ್ನೂ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ಬಹುದು. ಅದು ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಆ ಒಂದು ಶಕ್ತಿ ತುಂಬಬೇಕಲ್ಲ ನೀವು ಹೈಕಮಾಂಡ್ ಅವರು, ಹೌದಲ್ಲ? ಈಗ ನೀವು ಇವ್ರು ಮಾಡ್ಕೋತ ಹೋಗಿ ನಾಳೆ ಇನ್ನೊಬ್ರನ್ನ ತಂದು ಕೂತ್ರೆ ಇವ್ರು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತಲ್ಲ. ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತಾರೆ, ಅಥವಾ ನಾನಿದ್ದೀನಿ ಅಂತ ಹೇಳ್ತಾರೋ, ಅಥವಾ ತಾವು ಒಂದು ಲೀಡ್ ತಗೊಂಡು ಇಂಥ ಕಾರ್ಯಕ್ರಮಗಳು ಸಿಕ್ಕಾಪಟ್ಟೆ ಹಣ ಕೂಡ ಖರ್ಚಾಗತ್ತೆ, ಹೌದಲ್ವಾ? ಸೊ ವಿಜಯೇಂದ್ರ ಅವರು ಇದನ್ನೆಲ್ಲ ಮಾಡಿ ನಾಳೆ ನೀವು ಇನ್ನೇನು ಎಲೆಕ್ಷನ್ಗೆ ಒಂದು 3 ತಿಂಗಳಿದೆ 4 ತಿಂಗಳಿದೆ ಅನ್ನುವಾಗ ಯಾರನ್ನೋ ಒಬ್ಬರನ್ನ ತಂದು ಕೂರ್ಸ್ಬಿಟ್ರೆ, ಇವ್ರ ಭೂಮಿ ಎಲ್ಲ ಆದ ಮಾಡಿ ಇನ್ನೇನು ಬೆಳೆ ಬರುವಾಗ ಇನ್ನೊಬ್ಬರನ್ನ ತಂದು ನೀವು ಕೂರ್ಸಿದ್ರೆ ಹೆಂಗಾಗತ್ತೆ? ಆ ಕ್ಲಾರಿಟಿ ಆದ್ರೂ ಕೊಡ್ಬೇಕಲ್ಲ ಇವ್ರಿಗೆ. ಅಟ್ಲೀಸ್ಟ್ ವಿಜೇಂದ್ರ ಅವ್ರಿಗಾದ್ರೂ ಕೊಡಿ ನೀವು ಕ್ಲಾರಿಟಿ, ನೀವು ಕಂಟಿನ್ಯೂ ಆಗ್ತೀರಿ ಅಥವಾ ಕಂಟಿನ್ಯೂ ಆಗಲ್ಲ ಅಂತ. ಆಮೇಲೆ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದಾವೆ. ಅದು ಯಾವುದಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸ ಈಗ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇಲ್ಲ. ಉದಾಹರಣೆಗೆ ದ ಬೆಸ್ಟ್ ಎಕ್ಸಾಂಪಲ್ ನೀವು ಬಾಗಲಕೋಟೆ ತಗೊಳ್ಳಿ. ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ಏನಿದೆ ಅದರದ್ದು ಸೋಲು ಈಗ ವಿಜೇಂದ್ರ ಅವ್ರ ತಲೆಗೆ ಕಟ್ಟುವಂತ ಪ್ರಯತ್ನ ನಡೀತದೆ. ನೀವು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡ್ಬೋದು.